ಸಂಪುಟ ವಿಸ್ತರಣೆ ಆಗುತ್ತೋ ಇಲ್ಲವೋ ಅನ್ನುವಂತ ಚರ್ಚೆ ಈಗ ಕಾಂಗ್ರೆಸ್ನಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಭಾರಿ ಲಾಬಿಯನ್ನ ಕೂಡ ಶುರು ಮಾಡಿಕೊಂಡಿದ್ದಾರೆ. ಇದರ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಖರ್ಗೆ ನಡುವೆ ನಡೆದಂತ ಈ ಸಂಪುಟ ವಿಸ್ತರಣೆ ಕುರಿತು ಆದ ಚರ್ಚೆ ಏನೇನು ಅನ್ನೋದನ್ನ ನೋಡೋಣ ಬನ್ನಿ. ಮತ್ತಷ್ಟು ವಿಳಂಬ ಆಗುತ್ತಾ ಸಚಿವ ಸಂಪುಟ ವಿಸ್ತರಣೆ. ಸಾಲು ಸಾಲು ಒತ್ತಡದಲ್ಲಿದ್ದಾರೆ ಸಿಎಂ ಡಿಕೆಶಿ. ಹೌದು, ಸಚಿವ ಸಂಪುಟ ವಿಸ್ತರಣೆ ಮತ್ತಷ್ಟು ವಿಳಂಬ ಆಗುವ ಸಾಧ್ಯತೆ ಇದೆ ಅನ್ನುತ್ತಿವೆ ಮೂಲಗಳು. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ವೇಳೆ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಕುರಿತಂತೆ ಮಾತುಕತೆ ಕೂಡ ನಡೆಸಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಮಂತ್ರಿಗಿರಿಗಾಗಿ ಶಾಸಕರ ತೀವ್ರ ಒತ್ತಡದ ಬಗ್ಗೆಯೂ ಖರ್ಗೆ ಅವರ ಗಮನಕ್ಕೆ ತಂದಿದ್ದಾರೆ ಎನ್ನಲಾಗಿದೆ. ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಮುಂದೆ ಸಂಪುಟ ವಿಸ್ತರಣೆಗಾಗಿ ಶಾಸಕರ ಒತ್ತಡ ಜೊತೆಗೆ ಏಕಕಾಲಕ್ಕೆ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪ ಆಗ್ತಿದೆ ಅಂತ ವಿಪಕ್ಷಗಳು ಬೊಬ್ಬೆ ಹೊಡಿತಾ ಇವೆ. ಈ ಸಮಯದಲ್ಲಿ ಮುಂದೂಡುವುದು ಸೂಕ್ತ ಅಂತ ಖರ್ಗೆ ಬಳಿ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಕೆಲ ದಿನಗಳ ಹಿಂದಷ್ಟೇ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಯಾವಾಗ ಅಂತ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಎಸ್ಐಆರ್ ನಡೀತಾ ಇದೆ, ಮುಗಿಯಲಿ ಅಂತ ಹೇಳಿದ್ರು. ಅಧಿಕಾರಿಗಳು ಮತ್ತು ಶಾಸಕರು ಎಲ್ಲ ಕೂಡ ಅವರು ಕ್ಷೇತ್ರದಲ್ಲಿ ಮತದಾರನ ಉಳಿಸ್ಕೊಳ್ಬೇಕು ಅಂತೇಳಿ ಅವ್ರವ್ರ ಡ್ಯೂಟಿ ಅವ್ರವ್ರು ಮಾಡ್ತಾ ಇದ್ದಾರೆ. ಎಲ್ಲ ಪಾರ್ಟಿಯವರು ಕೂಡ ಅವ್ರಿಗೆ ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಬೇಡ ಅಂತ ಹೇಳಿ 5ನೇ ತಾರೀಕು ಡ್ರಾಫ್ಟ್ ರೂಲ್ ಅನೌನ್ಸ್ ಮಾಡ್ತಾರೆ. ಅದಾದ್ಮೇಲೆ ಡೇಟ್ ನ ಸೆಕೆಂಡ್ ವೀಕಲ್ಲೋ ಫಸ್ಟ್ ವೀಕಲ್ಲೋ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ತೀನಿ. ಆಗಸ್ಟ್ ಯಾಕಂದ್ರೆ 29ವರೆಗೂ ನೀವೆಲ್ಲ ಎನ್ಯುಮರೇಷನ್ ಫಾರ್ಮ್ ಸೈನ್ ಹಾಕಿ ಕೊಡ್ಬೇಕಲ್ಲ. ಹುಷಾರ್, ನೀವು ಮಾಧ್ಯಮದವರು, ನೀವು ಫಾರ್ಮ್ ಫೈನ್ ಹಾಕ್ಲಿಲ್ಲ ಅಂತಂದ್ರೆ ನಿಮ್ಮ ಓಟ್ ಇರುವುದಿಲ್ಲ. ಎಲ್ಲ ನಂದು ಓಟ್ ಇದೆ, 40 ವರ್ಷದಿಂದ ಇದೆ, 50 ವರ್ಷದಿಂದ ಇದೆ ಅಂತ ನೀವು ಯಾಮಾರಕ್ಕೆ ಹೋಗ್ಬೇಡಿ. ದಯವಿಟ್ಟು ನೀವೆಲ್ಲ ಎನ್ಯುಮರೇಷನ್ ಫಾರ್ಮ್ ನ ಎಲ್ಲರೂ ಖಂಡಿತ ಸೈನ್ ಹಾಕೊಟ್ಟಾಗ ಮಾತ್ರ ವೋಟ್ ಇರ್ತದೆ. ಆ ಮನೆ ಯಾರು ಇಲ್ಲ ಅಂದ್ರೆ. ಇನ್ನು ಸಂಪುಟ ವಿಸ್ತರಣೆ ವಿಚಾರವಾಗಿ ಕಾರವಾರದಲ್ಲಿ ಮಾತನಾಡಿರುವಂತಹ ಸಚಿವ ಯುಟಿ ಖಾದರ್, ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತಾರೆ. 34 ಸಚಿವರ ಕೆಲಸವನ್ನ ಈಗ 14 ಸಚಿವರು ಮಾಡ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ತಡ ಆಗ್ತಾ ಇರುವುದಕ್ಕೆ ಯಾವುದೇ ಅಸಮಾಧಾನ ಇಲ್ಲ, ಶಾಸಕರೆಲ್ಲರೂ ಒಗ್ಗಟ್ಟಾಗಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿ, ಇವತ್ತು ಸಚಿವ ಸಂಪುಟ ವಿಸ್ತರಣೆ ಸಂಪೂರ್ಣವಾಗಿಯೂ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿ ಹಿರಿಯ ನಾಯಕರಿಗೆ ಮತ್ತು ನಮ್ಮ ಕೇಂದ್ರದ ನಮ್ಮಲ್ಲಿರುವಂತಹ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಅವರು ಸರಿಯಾದ ಸಮಯದಲ್ಲಿ ತೀರ್ಮಾನ ಮಾಡ್ತಾರೆ. ಈಗ ಬಹುಶಃ 34 ಜನ ಇರಬೇಕಾದರೂ ಕೂಡ ಆ 34 ಜನರ ಕೆಲಸವನ್ನು ಮುಖ್ಯಮಂತ್ರಿಗಳು ಮತ್ತು ಈಗಿರುವ 14 ಸಚಿವರು ಸಮರ್ಪಕವಾಗಿ ಕೆಲಸ ಮಾಡಿ ಜನರಿಗೆ ಯಾವುದೇ ಒಂದು ಕೊರತಾಗ ರೀತಿಯ ಆ ಒಂದು ಆಗದ ನೋಡೋ ಜವಾಬ್ದಾರಿ ವಹಿಸಿಕೊಂಡಿದ್ದೇವೆ. ನಾವು ಕೆಲಸ ಮಾಡ್ತೇವೆ. ಎಸ್ಐಆರ್ ಇಕ್ಕಟ್ಟಿನಲ್ಲಿ ಸರ್ಕಾರ ಸಿಲುಕಿರುವುದಂತೂ ಎದ್ದು ಕಾಣ್ತಾ ಇದೆ. ಇದೆಲ್ಲದರ ಮಧ್ಯೆ ವಿಪಕ್ಷಗಳಿಂದಲೂ ಜಿಬಿಎ ಚುನಾವಣೆ ಆಗಲೇಬೇಕು ಅಂತ ಒತ್ತಡ, ಕಾನೂನು ಹೋರಾಟ ಶುರು ಮಾಡಿದ್ದಾರೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಮುಂದೆ ಸಂಪುಟ ವಿಸ್ತರಣೆ ವಿಳಂಬವಾಗುವುದು ಸೂಕ್ತ ಅಂತ ಡಿಕೆಶಿ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಅದಕ್ಕೆ ಈ ಜಿಬಿಎ ಚುನಾವಣೆ, ಎಸ್ಐಆರ್ ವಿಚಾರ ಜೊತೆಗೆ ಮಳೆ ಆಗದೆ ಬರಗಾಲ ಎದುರಾಗಿರುವುದು, ಈ ಎಲ್ಲ ಕಾರಣಗಳನ್ನ ಖರ್ಗೆ ಮುಂದೆ ಹೇಳಿದ್ದಾರೆ ಎನ್ನುತ್ತಿವೆ ಮೂಲಗಳು. ಒಟ್ಟಾರೆ ಸಚಿವ ಸಂಪುಟ ವಿಸ್ತರಣೆ ಸದ್ಯಕ್ಕೆ ಆಗುವಂತೆ ಕಾಣ್ತಾ ಇಲ್ಲ. ಸಚಿವಾಕಾಂಕ್ಷಿಗಳಿಗೆ ಮತ್ತೆ ನಿರಾಸೆಯಾಗುವಂತ ಸಾಧ್ಯತೆ ಇದೆ ಎನ್ನುತ್ತಿವೆ ಮೂಲಗಳು.